ಏನ್ ಇಷ್ಟೊಂದು ಯೋಚನೆ ಮಾಡ್ತಾ ಕುತ್ಕೊಂಡ್ಬಿಟ್ಟಿದ್ದೀರಾ ಸಿದ್ದು? ಅಲ್ಲ ಸಿದ್ದು, ನೀವು ನಿಮ್ ಲಕ್ಷ್ಮತ್ತೆ ಹತ್ರ ಎಲ್ಲ ವಿಚಾರಗಳನ್ನು ಹೇಳ್ಕೊತೀನಿ ಅಂತ ಹೇಳಿದ್ರಲ್ವಾ, ಮಾತಾಡಿದ್ರಾ? ಈಗಲೂ ಹೀಗೆ ಟೈಮ್ ವೇಸ್ಟ್ ಮಾಡ್ತಾ ಕೂತಿದ್ರೆ ಹೇಗೆ ಸಿದ್ದು? ನೋಡಿ, ಆದಷ್ಟು ಬೇಗ ನೀವು ಲಕ್ಷ್ಮಿಯವ್ರ ಹತ್ರ ನಿಮ್ಮ ಮನಸ್ಸಲ್ಲಿರೋದೆಲ್ಲ ಹೇಳ್ಕೊಂಬಿಡಿ. ಒಂದು, ನಿಮ್ಮ ಮನ್ಸು ಹಗುರ ಆಗುತ್ತೆ. ಎರಡನೇದು, ಈ ಸಮಸ್ಯೆಗಳಿಗೆಲ್ಲ ಏನಾದ್ರೂ ಒಂದು ಪರಿಹಾರ ಸಿಕ್ಕೇ ಸಿಗುತ್ತೆ. ಹೇಳ್ಕೊಳ್ಳೇಬೇಕು ಅಂತ ಅವನೇ ಅಂತಕ್ಕೆ, ಆದ್ರೆ ಹೇಳ್ಕೊಂಡಾದ್ಮೇಲೆ ಏನಾದದು? ಅವ್ರ ಮನೇಲಿ ಹೆಂಗ್ ತಕೋತಾರೋ, ನಮ್ಮ ಮನೇಲಿ ಏನಂದಾರೋ? ನಮ್ಮ ಮನೇಲೇನೋ ಹೇಳ್ಬಿಡ್ತೀನಿ, ಭಾವನವ್ರನ್ನು ಹೆಂಗಾರ ಮಾಡಿ ಒಪ್ಸಿ ಮನೆ ಕರ್ಕೊಂಡ್ ಬಂದ್ಬಿಡ್ತೀನಿ ಅನ್ಕೊಳ್ಳಿ. ಆಮೇಲೆ ನಮ್ಮ ಮನೆಯವರೆಲ್ಲ ಅವ್ರನ್ನ ಹೆಂಗ್ ನೋಡೋರು? ಹೆಂಗ್ ನೋಡ್ತಾರೆ ಅಂದ್ರೆ ಏನ್ ಅರ್ಥ ಸಿದ್ದು? ಹಂಗಲ್ಲ ಅದಕ್ಕೆ, ಭಾವನವರು ವಯಸ್ಸಲ್ಲಿ ನನ್ಗಿಂತ ದೊಡ್ಡವ್ರು ಇರ್ಬೋದು, ಮನೇಲಿ ನಮ್ಗಿಂತ ಅನುಕೂಲ ವಯಸ್ಸಿ ಕಮ್ಮಿ ಇರ್ಬೋದು, ಅದನ್ನೆಲ್ಲ ಮನ್ಸಿಗೆ ತಗೊಂಡು ಏನಾದ್ರು ಅಂದ್ರೆ ಅಂತ. ಅಲ್ಲ ಸಿದ್ದು, ಒಂದ್ಸಲಿ ಅವ್ರು ಮದ್ವೆ ಮಾಡ್ಕೊಂಡು ಈ ಮನೆಗೆ ಬಂದ್ಮೇಲೆ ನಿಮ್ ಹೆಂಡತಿ, ಈ ಮನೆ ಸೊಸೆ ಅಂದ್ಮೇಲೆ ಯಾರೇನ್ ಅನ್ಕೋತಾರೆ, ಯಾರು ಏನ್ ಮಾತಾಡ್ತಾರೆ? ಹಾಗೆಲ್ಲ ಏನೂ ಆಗಲ್ಲ, ಟೆನ್ಷನ್ ಮಾಡ್ಕೋಬೇಡಿ ನೀವು. ಹಂಗ ಅಂದ್ಕೋತಾರೆ ಅಂತ ನೀನ್ ಯಾಕಲ ಹಂಗ ಅಂದ್ಕೊಂಡಿಯೇ? ನಿನ್ನ ಹೆಂಡ್ತಿನ ಈ ಮನೇಲಿ ಚೆನ್ನಾಗಿ ನೋಡ್ಕೋತೀವಿ. ನಮ್ಮ ಮನೆಗೆ ಬರೋ ಹೆಣ್ಮಗನ ಹೆಂಗ್ ನೋಡ್ಕೋಬೇಕು ಅಂತ ನಮಗ್ ಚಂದಾಗಿ ಗೊತ್ತದೆ. ಏನನ್ನ ಯೋಚನೆ ಮಾಡ್ಬೇಡ, ಟೈಮ್ ಆಗದೆ, ಮನಿಕೋ ನಡಿ ನಿಲ್ಲೋ. ನೋಡಿ ಅದಕ್ಕೆ, ನಾನು ಏನೋ ಹೇಳ್ಬೇಕು ಅಂತಿರ್ತೀನಿ, ಇವ್ರೇನೋ ಅರ್ಥ ಮಾಡ್ಕೊಂಡು ಏನೇನೋ ಮಾತಾಡ್ಬಿಡ್ತಾರೆ. ಹೋಗ್ಲಿ ಬಿಡಿ ಸಿದ್ದು, ಆಗೋದೆಲ್ಲ ಒಳ್ಳೇದಕ್ಕೆ. ಏನೋ ಒಂದು ಒಳ್ಳೆ ದಾರಿ ಸಿಕ್ಕೇ ಸಿಗುತ್ತೆ. ಮಲ್ಕೊಳ್ಳಿ. ಚಿನ್ನು ಮರಿ ಒಂಥರ ಇದ್ದಾರಲ್ಲ, ಮನಸ್ಸಿನಲ್ಲಿ ಏನೋ ಇಟ್ಕೊಂಡು ಕೊರಗ್ತಾ ಇದ್ದಾರೆ. ನನ್ನ ಹತ್ರ ಹೇಳ್ಕೊಳಕ್ಕೂ ಬರ್ತಾರೆ, ಆದ್ರೆ ಹೇಳ್ಕೊತಾ ಇಲ್ಲ. ಇವ್ರ ಅಕ್ಕ ಏನಾದ್ರೂ ತಲೆ ಕೆಡಿಸ್ ಹೋಗ್ಬಿಟ್ಟಿದಾರ? ಛೇ, ಇದಕ್ಕೆ ನಾನು ಇವ್ರ ಮನೆಯವರು ಇಲ್ಲಿಗೆ ಬರೋದು ಬೇಡ ಅನ್ನೋದು. ಚೆನ್ನಾಗಿರೋ ನಮ್ಮಿಬ್ಬರ ಮಧ್ಯೆ ಹುಳಿ ಹಿಂಡ್ ಹೋಗ್ಬಿಡ್ತಾರೆ. ಮರಿ, ಇಲ್ಲಿ ನೋಡಿ, ಹಾಲು ಉಕ್ಕ ಹೋಗ್ತಾ ಇದೆ, ಹಾಗೆ ಇದ್ದೀರಲ್ಲ, ಏನಾಯ್ತು? ಏನಿಲ್ಲ ರೀ. ಏನು ಇಲ್ಲ ಅಂತ ನನ್ ಮುಂದೆ ಹೇಳ್ತಾ ಇದ್ದೀರಾ ಅಷ್ಟೇ. ನೋಡಿ, ಪಕ್ಕದಲ್ಲಿ ಹಾಲು ಹೋಗ್ತಾ ಇದೆ, ಮೈ ಮೇಲೆ ಪ್ರಜ್ಞೆ ಇಲ್ಲ, ಏನೋ ಯೋಚನೆ ಮಾಡ್ತಾ ನಿಂತಿದ್ದೀರಿ. ಏನ್ ಯೋಚನೆ ಮಾಡ್ತಾ ಇದ್ದೀರಿ ಹೇಳಿ ಪ್ಲೀಸ್? ಏನಿಲ್ಲ ಅಂತ ಹೇಳ್ತಿದ್ದೀನಲ್ಲ. ನೋಡಿ ಜಾನ್ವಿ ಅವರೇ, ನೀವು ನನ್ನ ಸಮಾಧಾನ ಮಾಡಕ್ಕೆ ಹೀಗೇನೋ ಹೇಳ್ತಾ ಇದ್ದೀರಾ ಅಷ್ಟೇ. ಬಟ್ ಯಾಕೋ ನಿಮ್ಮ ಅಕ್ಕ ಬಂದು ಹೋದಾಗ್ಲಿಂದ ನಿಮ್ಮಲ್ಲಿ ತುಂಬಾ ಬದಲಾವಣೆ ಕಾಣ್ತಾ ಇದೆ. ಏನ್ ಯೋಚನೆ ಮಾಡ್ತಾ ಇದ್ದೀರಾ ಪ್ಲೀಸ್? ಅಕ್ಕ ಏನಾದ್ರು ಹೇಳಿದ್ರಾ? ಪಾಪ, ಅವಳ ಕಷ್ಟ ಅವಳಿಗಾಗಿದೆ. ಅವಳು ಏನು ಹೇಳ್ತಾಳೆ ನನಗೆ? ಅವಳು ಏನು ಹೇಳಿಲ್ಲ ರೀ. ನಾನು ಯಾವುದ್ರ ಬಗ್ಗೆನೂ ಯೋಚನೆ ಮಾಡ್ತಿರ್ಲಿಲ್ಲ. ಚಿನ್ಮರಿ, ನೀವು ಹೇಗೆ ಏನು ಅಂತ ನನಗೆ ಗೊತ್ತಿಲ್ವಾ? ನೋಡಿ, ನಿಮ್ಮ ಅಕ್ಕ ಬರೋಕ್ ಮುಂಚೆ ಎಷ್ಟು ಲವಲವಿಕೆಯಿಂದ ಇರ್ತಾ ಇದ್ರಿ ನೀವು. ಈಗ ಮೊದಲಿನ ಹಾಗೆ ಇಲ್ವೇ ಇಲ್ಲ ಅಂತ ಅನ್ನಿಸ್ತಾ ಇದೆ. ಪ್ಲೀಸ್ ದಯವಿಟ್ಟು ಹೇಳಿ, ಏನಾಗಿದೆ? ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ಏನು ಇಲ್ಲ ಅಂತ ಹೇಳ್ದೆ ಅಲ್ವಾ? ಏನಾದ್ರೂ ಇದ್ರೆ ನಾನು ನಿಮ್ಮ ಹತ್ರ ಹೇಳ್ಕೊಳಲ್ವಾ ಹೇಳಿ? ಇಲ್ಲ, ನೀವು ನನ್ನ ಹತ್ರ ಹೇಳಲ್ಲ. ಪ್ರತಿ ಸಲ ನಿಮ್ಮ ಮನೆಯಿಂದ ಯಾರಾದ್ರೂ ಬಂದು ಹೋದಾಗ ಹೀಗೆ ಆಗತ್ತೆ. ನಮ್ಮ ಮಧ್ಯೆ ಹುಳಿ ಹಿಂಡ್ ಹೋಗ್ಬಿಡ್ತಾರೆ. ಅದಕ್ಕೆ ಮೂರನೇವ್ರು ಯಾರು ಬರಬಾರ್ದು ಅಂತ ನಾನು ಅಷ್ಟೊಂದು ಬಯಸೋದು. ನೀವೀಗ ನೋವು ಮಾಡ್ಕೊಂಡು ಬೇಜಾರು ಮಾಡ್ಕೊಂಡಿದ್ರೆ ನನ್ನ ಕೈಲಿ ನೋಡ್ಕೊಂಡಿರೋದಕ್ಕೆ ಆಗೋದಿಲ್ಲ. ಯಾಕೆ ಅರ್ಥ ಮಾಡ್ಕೋತಾ ಇಲ್ಲ ನೀವು? ಏನಾಯ್ತು ಅಂತ ಹೇಳಿ ಪ್ಲೀಸ್. ಏನು ಇಲ್ಲ ರೀ. ಹೇಳಲ್ವ ನೀವು? ಹೇಳಲ್ಲ ಅಲ್ಲ? ಏನ್ರಿ ಮಾಡ್ತಿದ್ದೀರಾ? ಎತ್ತಿ ಕೈ. ಏನ್ರಿ ಇದು? ಅಯ್ಯೋ ರಾಮ, ಯಾಕೆ ಹೀಗೆಲ್ಲ ಮಾಡ್ಕೊಂಡ್ರಿ? ಬನ್ನಿ ಬನ್ನಿ, ನೀವು ಹೇಳ್ತೀನಿ.
ಬುಗ್ರಿ ಯಾವತ್ತಾದ್ರೂ ಚಾವಟಿ ಇಲ್ಲದೆ ತಿರ್ಗೋದನ್ನ ನೋಡಿದ್ಯಾ? ಇಲ್ಲ. ಆ, ಕೋಗಿಲೆ ಕರ್ಕಶವಾಗಿ ಹಾಡೋದನ್ನ ಕೇಳಿದ್ಯಾ? ಇಲ್ಲ. ಯಾಕೆ ಈ ತರ ತಲೆಹರಟೆ ಪ್ರಶ್ನೆಗಳು ಕೇಳ್ತಿದ್ಯಾ? ಏನಾಗ್ಬೇಕು ನಿನ್ಗೆ? ನನಗೆ ನಿನ್ನ ಸೈಲೆನ್ಸ್ ಬೇಕು. ನೀನ್ ಏನ್ ಹೇಳ್ತಿದ್ಯೋ ನನಗೊಂದು ಅರ್ಥ ಆಗ್ತಿಲ್ಲ. ನಿನಗೆಲ್ಲ ಅರ್ಥ ಆಗೋ ಥರ ಈಗ ಹೇಳ್ತೀನಿ, ಆದರೆ ನೀನು ಸೈಲೆಂಟ್ ಆಗಿರಬೇಕು. ಮಧ್ಯದಲ್ಲಿ ಯಾವುದೇ ಪ್ರಶ್ನೆ ಕೇಳುವಾಗಿಲ್ಲ. ಈ ವಿಷಯನ ನಿನ್ನ ಹತ್ರ ತುಂಬ ದಿನಗಳಿಂದ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ನೀನು ನನ್ನ ಕಣ್ಮುಂದೆ ಬಂದು ನಿಂತಾಗ ನನಗೆ ಮಾತೇ ಬರ್ದಿರೋಳ ಥರ ಆಗ್ಬಿಡ್ತಿದ್ದೆ. ಪ್ರತಿ ಹೆಣ್ಣಿನ ಮೌನಕ್ಕೆ ಸಾವಿರಾರು ಅರ್ಥಗಳಿದೆ ಅಂತ ಕವಿಗಳು ಹೇಳ್ತಾರೆ. ಆದರೆ ನನ್ನ ಮೌನಕ್ಕಿದ್ದಿದ್ದ ಅರ್ಥ ಒಂದೇ. ತನು, ನೀನ್ ಏನ್ ಹೇಳ್ಬೇಕು? ವಿಶ್ವ, ನನ್ನ ಮಾತು ಮುಗಿದ್ಮೇಲೆ ನೀನು ಏನಾದರೂ ಹೇಳು ಕೇಳು. ಅಲ್ಲಿವರೆಗೂ ನೀನೇನು ಮಾತಾಡೋಂಗಿಲ್ಲ ಅಂತ ಮೊದಲೇ ಹೇಳಿದ್ದೆ ತಾನೆ. ಪ್ರತಿ ಹೆಣ್ಣಿಗೂ ತನ್ನ ಮದುವೆ ಆಗೋ ಹುಡುಗ ಹೀಗಿರ್ಬೇಕು ಹಾಗಿರ್ಬೇಕು ಅನ್ನೋ ಕಲ್ಪನೆಗಳಿರುತ್ತೆ. ನನ್ನ ಕಲ್ಪನೆಯಲ್ಲಿ ಇದ್ದಿದ್ದ ಹುಡುಗ ನೀನೇ ವಿಶ್ವ.